ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಒಂದು ಲೋನ್ ಅಪ್ಲಿಕೇಶನ್ದು ಇಂಟ್ರೊಡಕ್ಷನ್ ಎಂಬುದು ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೆ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಲೋನ್ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೋಬೋದು ಅಪ್ ಟು 5 ಲ್ಯಾಕ್ವರೆಗೂ ಅನ್ನೋ ಅಂಶವನ್ನು ನಾನು ಹಾಗಾದರೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಜಸ್ಟ್ ನಾನು ಮೊದಲಿಗೆ ಈ ವಿಡಿಯೋದು ಇಂಟ್ರೊಡಕ್ಷನ್ ತಿಳಿಸ್ಕೊಟ್ಟಿದ್ದೆ. ಅಂದರೆ ಈ ಅಪ್ಲಿಕೇಶನಲ್ಲಿ ನೀವೇನಾದರೂ ಸಪೋಸ್ ಲೋನ್ ತೊಗೊಂಡ್ರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ, ಯಾವ್ಯಾವ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ನಿಮಗೆ ROI ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೊಂಡು ಪ್ರೊಸೆಸ್ ಮಾಡಿಕೊಂಡು ಡಿಸ್ಪೋಸ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಬನ್ನಿ ಸ್ನೇಹಿತರಲ್ಲಿ ಸ್ಟಾರ್ಟ್ ದಿ ವಿಡಿಯೋ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಕ್ರೆಡಿಟ್ ಮೀ ಅಂತೇಳಿ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.5 ಸ್ಟಾರ್ ರೇಟಿಂಗ್ ಇದೆ ಮತ್ತು 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ. ಎಲ್ಲರೂ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು ನಿಮ್ಮ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಮೊಬೈಲ್ ನಂಬರ್ ಅಂಬೋದು ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಂಡು ಎಲ್ಲರೂ ಲಾಗಿನ್ ಮಾಡ್ಕೊಳ್ಳಿ. ಎಲ್ಲರೂ ಇಲ್ಲಿ ಜಸ್ಟ್ ಲಾಗಿನ್ ಮೊಬೈಲ್ ನಂಬರ್ ಹಾಕ್ಕೊಂಡು ಲಾಗಿನ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಅಪ್ ಟು ನಿಮಗೆ ಇಲ್ಲಿ ಪರ್ಸ್ನಲ್ ಲೋನ್ ಬಂದುಬಿಟ್ಟು 5 ಲ್ಯಾಕ್ವರೆಗೂ ಕೊಡುತ್ತೆ ಮತ್ತು ಫ್ಲೆಕ್ಸಿ ಪರ್ಸ್ನಲ್ ಲೋನ್ ಬಂದುಬಿಟ್ಟು 80,000ವರೆಗೂ ಸಿಗುತ್ತೆ ಮತ್ತು ಬಿಸ್ನೆಸ್ ಲೋನ್ ಬಂದುಬಿಟ್ಟು 4 ಲಕ್ಷದವರೆಗೂ ಸಿಗುತ್ತೆ ಸ್ನೇಹಿತರೆ. ಮತ್ತು ಈಗ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅಪ್ಲಿಕೇಶನಲ್ಲಿ ನೀವೇನಾದರೂ ಲೋನ್ ತೊಗೋಬೇಕಂದ್ರೆ KYC ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಜನರಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಅಂದರೆ ನಿಮ್ಮ ಏರಿಯಾ ಅಡ್ರೆಸ್ಸು, ನೀವು ಸ್ಟೇ ಎಲ್ಲಿದ್ದೀರಾ ಅಂತೆಲ್ಲ ಕೇಳುತ್ತೆ. ಮತ್ತು ಇನ್ಕಮ್ ವೆರಿಫೈ ಮಾಡಬೇಕಾಗತ್ತೆ. ಇನ್ಕಮ್ ವೆರಿಫೈ ಅಂತ ನಿಮ್ಮ ಸ್ಯಾಲ್ರಿ ಎಷ್ಟು, ನಿಮ್ಮ ಸ್ಯಾಲ್ರಿನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ರೆಫರೆನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ ನಂತರ ನಿಮಗೆ ಲೋನ್ ಅಂಡರ್ ಎಲಿಜಿಬಿಲಿಟಿ ಹೋಗುತ್ತೆ. ಅಂದರೆ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಲೋನ್ ಎಂಬುದು ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಲೋನ್ ಎಂಬುದು ಸಿಗೋದಿಲ್ಲ ಸ್ನೇಹಿತರೆ. ಎಮರ್ಜೆನ್ಸಿ ಇದೆ ಮಾತ್ರ ಅವರು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಳ್ಳಿ ಎಂದು ಕೇಳುತ್ತೇನೆ. ನನಗೆ ಎಮರ್ಜೆನ್ಸಿ ಇಲ್ಲ, ಅದಕ್ಕೋಸ್ಕರ ನಾನು ಲೋನ್ ಎಂಬುದು ತೊಗೊತಾ ಇಲ್ಲ ಸ್ನೇಹಿತರೆ. ಯಾಕಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ROI ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾರಿಗೆ ಎಮರ್ಜೆನ್ಸಿ ಇದೆ, ನೀಡಿದರೆ ಮಾತ್ರ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ತೊಗೊಳ್ಳಿ ಎಂದು ಕೇಳುತ್ತೇನೆ. ಇಷ್ಟು ಪ್ರೊಸೆಸ್ನ ಫಾಲೋ ಮಾಡಿಕೊಂಡ್ರೆ ಸಾಕು, ನೀವು ಈಸಿಯಾಗಿ ಲೋನ್ ಎಂಬುದು ಈಸಿಯಾಗಿ ತೊಗೋಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಪ್ರೊಸೆಸ್ನ ಎಲ್ಲರೂ ಫಾಲೋ ಮಾಡಿಕೊಂಡು ಈಸಿಯಾಗಿ ಲೋನ್ ತೊಗೊಳ್ಳಿ ಎಂದು ಕೇಳುತ್ತೇನೆ. ಮತ್ತು ಅದೇ ರೀತಿಯಾಗಿ ನಿಮಗೇನಾದರೂ ಎಮರ್ಜೆನ್ಸಿ ಇದೆಯೇ, ಯಾರೂ ದುಡ್ಡು ಕೊಡ್ತಾ ಇಲ್ಲವ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ 2 ಅಪ್ಲಿಕೇಶನ್ ಹಾಕಿರ್ತೀನಿ. ಅದರ ಮುಖಾಂತರ ನೀವು ಈಸಿಯಾಗಿ ಅಪ್ ಟು 1 ಲ್ಯಾಕ್ವರೆಗೂ ದುಡ್ಡು ಎಂಬುದು ತೊಗೋಬೋದಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.